ಸುಖಮ್ಮೇ ಭೂಯಾತ್ ದುಃಖಂ ಮನಾಗಭಿಮಾಭೂತು ಅಂತ ಹೇಳಿ ಅಪೇಕ್ಷೆ ಪಡುವಂತಹ ಜನರು ಕಲಿಕಾಲದಲ್ಲಿ ಆಗ್ಲಿ ಅಥವಾ ಈಗಲೇ ಆಗ್ಲಿ ಎಲ್ಲರೂ ಕೂಡ ನಮಗೆ ಸುಖ ಬೇಕು ಸಂತೋಷ ಬೇಕು ಅಂತ ಹೇಳಿ, ಸುಖ ಬೇಕು ಸಂತೋಷ ಬೇಕು ಅಂತ ಹೇಳಿ ಆದ್ರೆ ಎಲ್ಲಿ ಹೋದ್ರೂ ಕೂಡ ನಮಗೆ ವಸ್ತುಗಳು ಸಿಗಬಹುದು. ಆದರೆ ಸುಖ ಬೇಕು ಅಥವಾ ನೋವನ್ನು ನಿವಾರಿಸಬೇಕು ಅಂತ ಹೇಳಿದ್ರೆ ಮೈಗೆ ಬಿದ್ದ ನೋವನ್ನ ಜ್ವರಾದಿಗಳನ್ನ ನಾವು ವೈದ್ಯರ ಹತ್ರ ಹೋಗಿ ನಿವಾರಿಸಿಕೊಳ್ಬಹುದು. ಆದರೆ ಮನುಷ್ಯನಿಗೆ ಅಗಾಧವಾಗಿರತಕ್ಕಂಥ ಅನೇಕ ವಿಧವಾಗಿರತಕ್ಕಂಥ ಕಷ್ಟ ನಷ್ಟಾದಿಗಳು, ಈ ಕಷ್ಟ ನಷ್ಟಾದಿಗಳು ಪರಿಹಾರ ಆಗಬೇಕಾದ್ರೆ ಎಲ್ಲರೂ ಹೋಗುದು ರಾಘವೇಂದ್ರ ಗುರುಗಳನ್ನ ಆಶ್ರಯ ಮಾಡುದು. ಪ್ರಪಂಚದಲ್ಲಿ ಇಂತಹ ಗುರುಗಳು ಮತ್ತೊಂದಿಲ್ಲ. ಆದ್ದರಿಂದ ಈ ನಾಸ್ತಿಕ್ಯವಾದದ ವಿರುದ್ಧವಾಗಿ ಹೋರಾಟ ಮಾಡಿ ಜನರಿಗೆ ಅನುಭವಕ್ಕೆ ಬಂದಿರತಕ್ಕಂತಹ ಸುಖ ದುಃಖಗಳನ್ನು ಪರಿಹರಿಸಿ ಅನುಗ್ರಹ ಮಾಡತಕ್ಕಂತಹ ದಿವ್ಯ ಸ್ವರೂಪಿ ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದ ಈ ಪ್ರಪಂಚದಲ್ಲಿ ಎಷ್ಟು ಪ್ರಗತಿಪರರು, ಎಷ್ಟು ನಾಸ್ತಿಕ್ಯವಾದಿಗಳು ಎಷ್ಟು ಜನ ಇದ್ದಾರೋ, ಆದರೆ ಜನರು ಅದಕ್ಕೆ ವಿರುದ್ಧವಾಗಿದ್ದಾರೆ. ಎಲ್ಲ ಸುಖ ಕಷ್ಟಗಳನ್ನ, ಜಾತಿ ಮತಗಳನ್ನ ದೂರೀಕರಿಸಿ ನಂಬುವಂತಹ ದೇವತೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಸ್ವಾಮಿಗಳು. ಮುಖ್ಯವಾಗಿ ಈ ಆಸ್ತಿಕ್ಯವಾದದಲ್ಲಿ 3 ಪಂಥ, ಶಂಕರಾಚಾರ್ಯ ಪಂಥ, ರಾಮಾನುಜಾಚಾರ್ಯರ ಪಂಥ, ಹಾಗೇನೆ ಶ್ರೀ ಮಧ್ವಾಚಾರ್ಯರ ಪಂಥ. ಆ ಭಗವಂತನ ಇನ್ನೊಂದು ರೂಪ ವೇದವ್ಯಾಸ ರೂಪ. ವೇದವ್ಯಾಸ ರೂಪದಿಂದ ಬ್ರಹ್ಮಸೂತ್ರಾದಿಗಳನ್ನೆಲ್ಲ, ವೇದಕ್ಕೆ ಸೂತ್ರಪ್ರಾಯವಾದ ಅನೇಕ ಗ್ರಂಥಗಳನ್ನೆಲ್ಲ ವೇದವ್ಯಾಸರು ರಚನೆ ಮಾಡಿದ್ದಾರೆ, ಅಷ್ಟಾದಶ ಪುರಾಣಗಳನ್ನೆಲ್ಲ. ಅದನ್ನು ಅನುಸರಿಸಿ ಶ್ರೀಮತಾಚಾರ್ಯರು ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ಶ್ರೀಮದಾಚಾರ್ಯರು ನಿರ್ದಿಷ್ಟವಾದ ಒಂದು ಪಂಥವನ್ನ ಹಾಕಿಕೊಟ್ಟವರು. ಅದೇ ಪಂಥ ಸರಿ ಅಂತೇಳಿ ಅದನ್ನೇ ನಂಬಿಕೊಂಡು ಜಯತೀರ್ಥರು, ಹಾಗೇನೆ ವ್ಯಾಸರಾಜ ಸ್ವಾಮಿಗಳು, ಹೀಗೆ ಅನೇಕ 100 ಜನ ಮಹಾಮುನಿಗಳು ಕ್ರಾಂತಿ ಮಾಡಿದ್ದಾರೆ. ಹಾಗೆ ಕ್ರಾಂತಿ ಮಾಡಿರತಕ್ಕಂಥ ಇತ್ತಲಾಗಿನ 354ನೇ ವರ್ಷದ ಹಿಂದೆ ರಾಘವೇಂದ್ರ ಸ್ವಾಮಿಗಳು ಅನೇಕ ವೈದಿಕ ಗ್ರಂಥಗಳನ್ನು ಬರೆದಿದ್ದಾರೆ. ಹಾಗೇನೆ ಜನರ ಕಷ್ಟ ನಷ್ಟಾದಿಗಳನ್ನೆಲ್ಲ ಪರಿಹರಿಸುವುದರಲ್ಲಿ ಸದಾ ಮಗ್ನರಾಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಪೂರ್ವ ರೂಪ ಪ್ರಹ್ಲಾದನ ರೂಪ. ಅಪ್ಪ ಹಿರಣ್ಯಕಶಿಪು ಬಹಳಷ್ಟು ಕಷ್ಟ ಕೊಟ್ಟ, ಅವನ ಮರಣಕ್ಕೇನೆ ಕೊನೆಗೆ ಕೈ ಹಾಕಿದ. ಆದ್ರೆ ಎಷ್ಟು ಮಾತ್ರಕ್ಕೂ ಕೂಡ ಹಿರಣ್ಯಕಶಿಪನ ಸಂಪತ್ತಿನ ಮುಂದೆ, ಸುಖ ಭೋಗದ ಬಗ್ಗೆ ಆ ಪ್ರಹ್ಲಾದ ಮಗು ಅಡಿಯಾಳು ಆಗ್ಲಿಲ್ಲ. ಅವನು ದೇವರನ್ನೇ ನಂಬಿದ್ದು. ದೇವರಲ್ಲಿ ಅಂತ ಕೇಳಿದಾಗ ಕಂಬವನ್ನು ಸೋರಿಸ, ಆ ಕಂಬದಿಂದ ನರಸಿಂಹದೇವರು ಉದ್ಭವಿಸಿ ಆ ಪ್ರಹ್ಲಾದನನ್ನ ಅನುಗ್ರಹ ಮಾಡಿದ್ರು. ಹಾಗೆ ತೀವ್ರತರವಾಗಿರತಕ್ಕಂಥ ಸರ್ಪದಿಂದ ಕಚ್ಚಿಸುವುದು, ಆನೆಯಿಂದ ತುಳಿತಕ್ಕೊಳಗಿಸುವುದು, ಹೀಗೆ ನಾನಾ ಪ್ರಕಾರದ ಎಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದ ಪ್ರಹ್ಲಾದ. ಎಷ್ಟು ಸುಖ ಸಂಪತ್ತಿತ್ತು, ಆದ್ರೆ ಆ ಸುಖ ಸಂಪತ್ತು ನಶ್ವರ ಅಂತೇಳಿ ಅದರ ವಿರುದ್ಧ ಹೋರಾಟ ಮಾಡಿದವರು ಈ ಪ್ರಹ್ಲಾದ. ಇಷ್ಟು ಹೋರಾಟ ಮಾಡಿದ್ದಕ್ಕೆ ನರಸಿಂಹದೇವರು ಆ ಪ್ರಹ್ಲಾದನಿಗೆ ಅನುಪಮವಾದ ಅಪರಿಮಿತವಾದ ಪುಣ್ಯರಾಶಿಯನ್ನು ಕೊಟ್ಟರು. ಮೋಕ್ಷಕ್ಕೆ ಬಾ ಅಂತ ಪ್ರಹ್ಲಾದ ಕರೆದರೆ ಆ ಪ್ರಹ್ಲಾದ ಬರಲಿಲ್ಲ. ಭೂಲೋಕದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸತಕ್ಕಂತಹ ದುಃಖಿತ ಜನ ಇದ್ದಾರೆ, ಅವರನ್ನು ಬಿಟ್ಟು ನಾನು ಹೇಗೆ ಬರಲಿ ಅಂತೇಳಿ ಅವರ ವಾಕ್ಯ. ಆದ್ದರಿಂದ ಇವತ್ತಿನ ದಿವಸದಲ್ಲಿ ಅಂತಹ ಅನೇಕ ಪುಣ್ಯರಾಶಿಗಳನ್ನು ಇಟ್ಟುಕೊಂಡು ಭೂಲೋಕದಲ್ಲಿ ಎಲ್ಲ ಭಕ್ತ ಜನರ ಕಷ್ಟ ನಷ್ಟಗಳನ್ನು ಪರಿಹರಿಸಿ ಅನುಗ್ರಹ ಮಾಡತಕ್ಕಂಥ ಭಕ್ತರು ಬರಬೇಕು, ಆಮೇಲೆ ಜೊತೆಯಲ್ಲಿ ನಾನು ಬರ್ತೇನೆ ಅಂತೇಳಿ ಅಂತಹ ಒಂದು ದೊಡ್ಡ ನಿದರ್ಶನವನ್ನು ತೋರಿಸಿರುವಂತಹ ಮಹೋನ್ನತ ಉದಾರವಾದಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭರ್ಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತೇಳಿ. ಕಾಮಧೇನು ಕಲ್ಪವೃಕ್ಷಕ್ಕೆ ನಮಗೆ ಬೇಕಾದ್ದೆಲ್ಲ ಕೊಡ್ತದೆ, ಆದರೆ ಅದು ನಾವು ಅಲ್ಲಿಗೆ ಹೋಗಬೇಕು. ಆದರೆ ಕಾಮಧೇನು ಕಲ್ಪವೃಕ್ಷಕ್ಕಿಂತ ಮುಗಿಲಾದವರು ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರೆ ಪ್ರಪಂಚದಾದ್ಯಂತ, ಹಾಗೇನೆ ಎಲ್ಲ ಊರು ಗಲ್ಲಿ ಕೇರಿ ಮನೆಗಳಲ್ಲಿ ಇವತ್ತಿನ ದಿವಸದಲ್ಲಿ ರಾಯರನ್ನ ಪೂಜೆ ಮಾಡ್ತಾರೆ, ರಾಯರನ್ನ ಸ್ತೋತ್ರ ಮಾಡ್ತಾರೆ, ರಾಯರನ್ನು ಕೊಂಡಾಡ್ತಾರೆ, ರಾಯರನ್ನು ಸಂತೋಷಪಡಿಸಿ ಅನುಗ್ರಹವನ್ನು ಪಡಿತಾರೆ. ಅಂತಹ ಒಂದು ಮೇರು ವ್ಯಕ್ತಿ ರಾಘವೇಂದ್ರ ಸ್ವಾಮಿಗಳು. ಅದಕ್ಕಾಗಿ ಎಲ್ಲ ಜನ ಈ ರಾಯರು ಇವತ್ತಿನ ದಿವಸದಲ್ಲಿ ವಿಶೇಷವಾಗಿ ಉಳಿದ ದಿವಸದಲ್ಲಿ ಅಂತರ್ಮುಖವಾಗಿ ಅನುಗ್ರಹ ಮಾಡ್ತಾ ಇದ್ರೆ, ಇವತ್ತು ಪ್ರಪಂಚ ನೋಡಿ ಬಹಿರ್ಮುಖವಾಗಿ ಅನುಗ್ರಹ ಮಾಡುವಂತ ಪುಣ್ಯ ದಿವಸ. ಆದ್ದರಿಂದ ಎಲ್ಲರೂ ರಾಯರ ಒಂದು ಅನುಗ್ರಹಕ್ಕೆ ಪಾತ್ರರಾಗಲು ಎಲ್ಲ ಸಂಘ ಸಂಸ್ಥೆಗಳನ್ನ ಸನ್ನಿಧಾನ ಇರತಕ್ಕಂತಹ ವಿಶೇಷ ಜಾಗಕ್ಕೆ ಬಂದು ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಈ 5th ರಾಯರ ಮಠವು ಕೂಡ ಭಕ್ತರಿಗೆ ಇರುವ ಮಠ ಅಂತ ಹೇಳಿ ಅದರ ಆಳವನ್ನ, ಅವರ ಭಕ್ತರುಗಳ ಕಷ್ಟ ಕಾರ್ಪಣ್ಯಗಳನ್ನ ಚಿಂತಿಸಿ ಅವರಿಗೆ ಬೇಕಾದಂಗೆ ವ್ಯವಸ್ಥೆ ಮಾಡ್ತಾ ಇದೆ. ಹಾಗೆ ವ್ಯವಸ್ಥಾಪಕರಿಗೂ ಅವರ ಒಂದು ವ್ಯವಸ್ಥೆಗೂ ಅನೇಕ ಧನ್ಯವಾದವನ್ನ ಸಲ್ಲಿಸ್ತಾ
ಎಲ್ಲರಿಗೂ ರಾಯರ ಅನುಗ್ರಹ ಮಾಡಲಿ ಅಂತ ಈ ಕಾಲದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಅಷ್ಟಮಠದ ಓರ್ವ ಯತಿಗಳು ಪೇಜಾವರ ಮಠಾಧೀಶರು ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರಿಂದ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ವಾನ್ ಯು ಕೇಶವಾಚಾರ್ಯ.